ಪುಸ್ತಕ ಲೋಕಾರ್ಪಣೆಗೊಳಿಸದಂತೆ ವಚನಾನಂದ ಸ್ವಾಮೀಜಿಗೆ ಬೆದರಿಕೆ ಹಾಕಲಾಗಿದ್ಯಾ? ಬಸವಶೈವದಲ್ಲಿ ಹಿಂದುತ್ವ ಗ್ರಂಥ ಬಿಡುಗಡೆ ಮಾಡದಂತೆ ಕಿಡಿಗೇಡಿಗಳು ಧಮಕಿ ಹಾಕಿದ್ದಾರೆ. ಪುಸ್ತಕ ಬಿಡುಗಡೆ ವೇದಿಕೆಯಲ್ಲೇ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ವಚನಾನಂದ ಶ್ರೀಗಳು. ಕಾರ್ಯಕ್ರಮಕ್ಕೆ ತೆರಳದಂತೆ ಮೆಸೇಜ್ ಹಾಕಿದ್ರು. ಅದಕ್ಕೆ ನಾವು ಹೆದರೋದಿಲ್ಲ. ಲಿಂಗಾಯತರು ಹಿಂದೂಗಳಲ್ಲ ಎನ್ನುವವರು ಶಿವಯೋಗ ಸಾಧನೆ ಮಾಡಬೇಕು, ನಾವು ಹಿಂದೂಗಳಲ್ಲ ಎನ್ನುವವರು ಅಧ್ಯಯನ ಮಾಡಬೇಕು ಅಂತ ವಚನಾನಂದ ಶ್ರೀಗಳು ಈಗ ಟಾಂಗ್ ಕೊಟ್ಟಿದ್ದಾರೆ. ಬಸವಶೈವದಲ್ಲಿ ಹಿಂದುತ್ವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದ ಫ್ಲೆಕ್ಸ್ಗೆ ಕಿಡಿಗೇಡಿಗಳು ಕತ್ತರಿಯನ್ನ ಹಾಕಿದ್ದಾರೆ. ಬ್ಯಾನರ್ ಅನ್ನ ಹರಿದು ಕಿಡಿಗೇಡಿಗಳು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಇದೀಗ ವಚನಾನಂದ ಶ್ರೀಗಳು ತಿರುಗೇಟು ಕೊಟ್ಟಿದ್ದಾರೆ. ಅವರು ಕತ್ತರಿ ಹಾಕ್ಲಿ, ನಾವು ಸೂಜಿ ಹಾಕಿ ಪೋಣಿಸೋಣ ಅಂತ ತಿರುಗೇಟು ಕೊಟ್ಟಿದ್ದಾರೆ ವಚನಾನಂದ ಶ್ರೀಗಳು. ಇವತ್ತು ಯಾರೆಲ್ಲ ನಾವು ಹಿಂದೂಗಳಲ್ಲ, ನಾವು ಪ್ರತ್ಯೇಕರು ಅಂತ ಏನು ಹೇಳ್ತಾರಲ್ಲ, ಅವರಿಗೆ ನಾವು ಈ ವೇದಿಕೆ ಮೂಲಕ ಮಾತನಾಡ್ತೇವೆ. ಫಸ್ಟ್ ನೀವು ಏನು ಮಾಡಕ್ಕೆ ಕೊಡಿ, 1 ಗಂಟೆ ಸ್ಥಿರವಾಗಿ ಕೊಟ್ಕೊಂಡು ಶಿವಯೋಗ ಮಾಡಕ್ಕೆ ಶುರು ಮಾಡಿ. ನಿಮ್ಮ ಮನಸ್ಸು ಚಂಚಲ ಆಗಿರೋದ್ರಿಂದ ಸಮಾಜದಲ್ಲಿ ಚಂಚಲ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಿಮ್ಮ ಮನಸ್ಸು ಅಚಲ ಆಗಬೇಕು ಅಂತಂದ್ರೆ ಶಿವಯೋಗ ಸಾಧನೆಯನ್ನ ಮಾಡಿ. ನಿಮ್ಮನ್ನು ನೋಡಿದ ತಕ್ಷಣವೇ ಎಲ್ಲರೂ ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ಮಾಡಬೇಕು. ಮೂಲ ಕಲ್ಯಾಣ ಎಲ್ಲಿದೆ, ಅನುಭವ ಮಂಟಪ ಎಲ್ಲಿದೆ, ಇವತ್ತು ಯಾರ ಅಡಿಯಲ್ಲಿದೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಅದನ್ನು ಬಿಟ್ಟು ಒಬ್ಬ ಲಿಂಗಾಯತ ಇನ್ನೊಬ್ಬ ಲಿಂಗಾಯತ ಟೀಕೆ ಮಾಡೋದು, ಒಬ್ಬರು ಅವರು ಆ ಸ್ವಾಮಿಗಳು ಇವರು ಟೀಕೆ ಮಾಡೋದು, ಈ ಸ್ವಾಮಿಗಳು ಅವರು ಟೀಕೆ ಮಾಡೋದು. ಇದರಿಂದ ಏನಾಗೈತೆ ಅಂತಂದ್ರೆ ನಮ್ಮಲ್ಲೇ ಹೊಡೆದಾಟ ಶುರು ಆಗಿದೆ. ಇದು ಹೊಡೆದಾಟ ನಿಲ್ಲಬೇಕು, ಜಗಳಾಟ ನಿಲ್ಲಬೇಕು, ನಾವೆಲ್ಲ ಒಂದಾಗಬೇಕು. ನಿಮ್ಮ ಇವತ್ತು ಈ ಬಸವ ಶೈವದಲ್ಲಿ ಹಿಂದುತ್ವ ಅನ್ನುವಂತಹ ಒಂದು ಉತ್ತಮವಾಗಿರುವಂತಹ ಸಂಶೋಧನಾ ಗ್ರಂಥವನ್ನ ನಮ್ಮ ಉಪಾಧ್ಯಾಯರು ಬಹಳಷ್ಟು ಸಂಶೋಧನೆ ಮಾಡಿ ಅನೇಕ ಗ್ರಂಥಗಳನ್ನ ಅವರು ರಚನೆ ಮಾಡಿದ್ದಾರೆ. ಇದು ಅತ್ಯಂತ ವಿಶೇಷವಾಗಿರುವ ಈ ಕಾಲದಲ್ಲಿ, ಈ ಸಂದರ್ಭದಲ್ಲಿ, ಪ್ರಸ್ತುತ ಕಾಲದಲ್ಲಿ ಬಹಳಷ್ಟು ಅವಶ್ಯ ಇದೆ. ಯಾಕಂತಂದ್ರೆ ಇದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.